ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ತಮಿಳು ಭಾಷೆಯಲ್ಲಿ ಬಿಡುಗಡೆಯಾಗಿದ್ದ ಆರುದ್ರ ಎಂಬ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಇದ್ದಕ್ಕಿದ್ದ ಹಾಗೆ ತಮಿಳುನಾಡಿನ ಶ್ರೀಮಂತ ವ್ಯಕ್ತಿಗಳು ಹಾಗೂ ವಿಐಪಿಗಳು ಕಾಣೆಯಾಗೋದಕ್ಕೆ ಶುರು ಮಾಡ್ತಾರೆ. ತಕ್ಷಣ ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಂಡ ಪೊಲೀಸರು ಎಷ್ಟೇ ಹುಡುಕಿದ್ರು ಕೂಡ ಒಂದೇ ಒಂದು ಸಣ್ಣ ಇನ್ಫಾರ್ಮೇಶನ್ ಕೂಡ ಸಿಗೋದಿಲ್ಲ. ಆದ್ರೆ ಶಾಕಿಂಗ್ಲಿ ಕಾಣೆಯಾದ ವಿಐಪಿಗಳ ಡೆಡ್ ಬಾಡಿಗಳು ಸ್ವಲ್ಪ ದಿನಗಳ ನಂತರ ಬೇರೆ ಬೇರೆ ರಾಜ್ಯಗಳಲ್ಲಿ ಸಿಗುತ್ತವೆ. ಒಬ್ಬನನ್ನ ಸುಟ್ಟು, ಒಬ್ಬನನ್ನ ನೀರಿನಲ್ಲಿ ಮುಳುಗಿಸಿ ಹಾಗೂ ಮತ್ತೊಬ್ಬನನ್ನ ಚಾಕುವಿನಿಂದ ಚುಚ್ಚಿ, ಹೀಗೆ ಬೇರೆ ಬೇರೆ ಸ್ಟೈಲ್ ಗಳಲ್ಲಿ ಕೊಲೆ ಮಾಡಲಾಗಿರುತ್ತೆ. ಇದಕ್ಕೆಲ್ಲ ಕಾರಣ ಏನಿರಬಹುದು ಅಂತ ಒಬ್ಬ ರಿಟೈರ್ಡ್ ಡಿಟೆಕ್ಟಿವ್ ಇನ್ವೆಸ್ಟಿಗೇಟ್ ಮಾಡ್ತಾ ಹೋದಾಗ ಒಂದೊಂದೇ ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಅಷ್ಟಕ್ಕೂ ಬ್ಯಾಕ್ ಟು ಬ್ಯಾಕ್ ವಿಐಪಿಗಳನ್ನ ಕಿಡ್ನಾಪ್ ಮಾಡಿ ಭೀಕರವಾಗಿ ಕೊಲೆ ಮಾಡ್ತಿರುವ ಆ ಕಿಲ್ಲರ್ ಯಾರು? ಚಿತ್ರದ ಹೀರೋ ಹಾಗೂ ಆ ಡಿಟೆಕ್ಟಿವ್ ಇಬ್ಬರು ಸೇರಿ ಆ ಕಿಲ್ಲರ್ ನನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವಾಯ್ತಾ? ಹಾಗೂ ಚಿತ್ರ ಮುಂದುವರಿತಾ ಹೋದಾಗೆ ರಿವೀಲ್ ಆಗುವ ಒಂದೊಂದೇ ಅನ್ಎಕ್ಸ್ಪೆಕ್ಟೆಡ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ರಾಜಸ್ಥಾನದಲ್ಲಿ ಓಪನ್ ಆಗುತ್ತೆ. ಒಬ್ಬ ನಿಗೂಢ ವ್ಯಕ್ತಿ ಅಲ್ಲಿರುವ ಲೋಕಲ್ ಜನಗಳ ಬಳಿಗೆ ಹೋಗಿ ಎಲ್ಲರೂ ಆ ಕಡೆ ಹೋಗೋದಕ್ಕೇನೆ ಭಯಪಡುವ ಒಂದು ಗುಹೆಯ ಅಡ್ರೆಸ್ ಅನ್ನ ಕೇಳ್ತಿರ್ತಾನೆ. ಇಲ್ಲಿಗೆ ಸಿಂಕಟ್ಟಾಗಿ ಆ ದಿನ ರಾತ್ರಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಬಾಕ್ಸ್ ಅನ್ನ ಎಳೆದುಕೊಂಡು ಆ ಗುಹೆಯ ಒಳಗಡೆ ಬರ್ತಾನೆ. ಆ ಬಾಕ್ಸ್ ಅನ್ನ ಆತ ಓಪನ್ ಮಾಡಿದಾಗ ಶಾಕಿಂಗ್ಲಿ ಅದರ ಒಳಗಡೆ ಒಬ್ಬ ವ್ಯಕ್ತಿಯನ್ನ ಕೂಡಿ ಹಾಕಿರೋದನ್ನ ನೋಡ್ತೀವಿ. ಆ ವ್ಯಕ್ತಿ ಅಳುತ್ತಾ, ಯಾರ್ ನೀನು, ನನ್ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ಯಾ, ದಯವಿಟ್ಟು ನನ್ನನ್ನ ಹೋಗೋದಕ್ಕೆ ಬಿಟ್ಟು ಬಿಡು ಅಂತ ಬೇಡಿಕೊಳ್ತಾನೆ. ಆದ್ರೆ ಮಾಸ್ಕ್ ಹಾಕಿಕೊಂಡಿದ್ದ ಆ ವ್ಯಕ್ತಿ ಮಾತ್ರ ಅವನ ಮಾತುಗಳನ್ನ ಕಿವಿಗೂ ಕೂಡ ಹಾಕಿಕೊಳ್ಳದೆ ಅವನ ಎದೆಗೆ ದೊಡ್ಡ ಮೊಳೆಯನ್ನ ಹೊಡೆದು ಭೀಕರವಾಗಿ ಸಾಯಿಸಿ ಬಿಡುತ್ತಾನೆ. ಮರುದಿನ ಬೆಳಗ್ಗೆ ರಾಜಸ್ಥಾನ್ ಪೊಲೀಸರಿಗೆ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ತಕ್ಷಣ ಸ್ಪಾಟ್ಗೆ ಬಂದು ಡೆಡ್ ಬಾಡಿಯನ್ನ ಶಿಫ್ಟ್ ಮಾಡ್ತಾರೆ. ಕೊಲೆಯಾಗಿರುವ ಆ ವ್ಯಕ್ತಿ ಯಾರಾಗಿರ್ಬೋದು ಅಂತ ಎನ್ಕ್ವೈರಿ ಮಾಡಿದಾಗ ಆ ವ್ಯಕ್ತಿ ತಮಿಳುನಾಡಿಗೆ ಸೇರಿದವನು ಅಂತ ಗೊತ್ತಾಗುತ್ತೆ. ಈ ವಿಷಯ ತಮಿಳುನಾಡಿನ ನ್ಯೂಸ್ ಚಾನೆಲ್ ಗಳಿಗೆ ಗೊತ್ತಾಗ್ತಿದ್ದ ಹಾಗೆ ತುಂಬಾನೇ ವೈರಲ್ ಆಗುತ್ತೆ. ಹಾಗೂ ನಮಗೀಗ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಈಗ ಕೊಲೆಯಾಗಿರುವ ಆ ವ್ಯಕ್ತಿ ರೀತಿನೇ ಕೆಲವು ದಿನಗಳ ಹಿಂದೆ ತಮಿಳುನಾಡಿನ ಮತ್ತೊಬ್ಬ ವಿಐಪಿಯ ಡೆಡ್ ಬಾಡಿ ಬೇರೆ ರಾಜ್ಯದಲ್ಲಿ ಸಿಕ್ಕಿರುತ್ತೆ. ಈ ವಿಷಯ ಎಲ್ಲ ಕಡೆ ವೈರಲ್ ಆಗ್ತಿದ್ದ ಹಾಗೆ ತಮಿಳುನಾಡಿನ ಪೊಲೀಸ್ ಕಮಿಷನರ್ ಒಂದು ಪ್ರೆಸ್ ಮೀಟಿಂಗ್ ಅನ್ನ ಕರೆಸ್ತಾನೆ. ಯಾರೊಬ್ಬ ಸೀರಿಯಲ್ ಕಿಲ್ಲರ್ ತಮಿಳುನಾಡಿನಿಂದ ವಿಐಪಿಗಳನ್ನ ಕಿಡ್ನಾಪ್ ಮಾಡಿಕೊಂಡು ಬೇರೆ ರಾಜ್ಯಕ್ಕೆ ಹೋಗಿ ಕೊಲೆ ಮಾಡ್ತಿದ್ದಾನೆ. ತಮಿಳುನಾಡಿನ ವಿಐಪಿಗಳು ಹಾಗೂ ಬಿಸಿನೆಸ್ ಮೆನ್ ಗಳು ತುಂಬಾನೇ ಹುಷಾರಾಗಿರಿ, ಆದಷ್ಟು ಬೇಗ ಆ ಸೀರಿಯಲ್ ಕಿಲ್ಲರ್ ಯಾರು ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿಗೆ ಸಿಂಕಟ್ಟಾಗಿ ಮತ್ತೊಂದು ಕಡೆ ರೈಲ್ವೆ ಸ್ಟೇಷನ್ ನಲ್ಲಿ ಒಬ್ಬ ಅನುಮಾನಾಸ್ಪದ ವ್ಯಕ್ತಿ ಮಲಗಿರೋದನ್ನ ನೋಡ್ತೀವಿ. ಎಲ್ಲ ಪ್ಯಾಸೆಂಜರ್ ಗಳು ಹೋದ್ರೂ ಕೂಡ ಆ ವ್ಯಕ್ತಿ ಅಲ್ಲೇ ಮಲಗಿರೋದನ್ನ ನೋಡಿದ ರೈಲ್ವೆ ಪೊಲೀಸರಿಗೆ ಅನುಮಾನ ಬಂದು ಅವನನ್ನ ಎಬ್ಬಿಸ್ತಾರೆ. ಯಾರ್ ನೀನು, ಇಷ್ಟೊತ್ತಾದ್ರೂ ಇಲ್ಯಾಕೆ ಮಲಗಿದ್ಯಾ ಅಂತ ಅವನ ಬ್ಯಾಗ್ ಅನ್ನ ಚೆಕ್ ಮಾಡ್ತಾರೆ. ಅವನ ಬ್ಯಾಗ್ ನಲ್ಲಿ ಲಿಂಬೆ ಹಣ್ಣು, ರುದ್ರಾಕ್ಷಿ ಹಾಗೂ ಪೂಜೆಗಳಿಗೆ ಸಂಬಂಧಪಟ್ಟ ಬೇರೆ ಬೇರೆ ಸಾಮಗ್ರಿಗಳು ಸಿಗುತ್ತವೆ. ಮೋಸ್ಟ್ಲಿ ಈತ ಯಾರೋ ಸನ್ಯಾಸಿ ಇರಬೇಕು ಅಂತ ಅವನನ್ನ ಅಲ್ಲಿಂದ ಕಳಿಸ್ಬೇಕು ಅನ್ನೋಷ್ಟರಲ್ಲಿ ಅವನ ಬಳಿ ಪೊಲೀಸರಿಗೆ ಒಬ್ಬಳು ಹುಡುಗಿಯ ಫೋಟೋ ಸಿಗುತ್ತೆ. ಅದನ್ನ ನೋಡಿದ ಪೊಲೀಸರು ಆ ಫೋಟೋದಲ್ಲಿರುವ ಹುಡುಗಿ ಯಾರು, ಆಕೆ ಫೋಟೋ ನಿನ್ನ ಬಳಿ ಹೇಗೆ ಬಂತು ಅಂತ ವಿಚಾರಿಸ್ತಾರೆ. ಕಟ್ ಮಾಡಿದ್ರೆ ಆ ಫೋಟೋದಲ್ಲಿದ್ದ ಮೀರಾ ಎಂಬ ಹುಡುಗಿ ಕೆಟ್ಟ ಕನಸು ಬಿದ್ದು ಇದ್ದಕ್ಕಿದ್ದ ಹಾಗೆ ಎಚ್ಚರವಾಗ್ತಾಳೆ. ಸ್ನೇಹಿತರೆ, ಅಷ್ಟಕ್ಕೂ ಆಕೆ ಹೆಸರು ಮೀರಾ ಅಂತ. ಆಕೆಯ ತಮ್ಮನೆ ಚಿತ್ರದ ಹೀರೋ ಆಗಿರುವ ಶಿವ. ಸ್ನೇಹಿತರೆ, ಶಿವ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದ್ದು ತನ್ನ ಅಕ್ಕ ಹಾಗೂ ಅಕ್ಕನ ಮಗನ ಜೊತೆ ವಾಸ ಮಾಡ್ತಿರ್ತಾನೆ. ಶಿವ ಹಾಗೂ ಮೀರಾ ವಾಸ ಮಾಡ್ತಿರುವ ಫ್ಲಾಟ್ ನ ಪಕ್ಕದಲ್ಲಿ ರಿಟೈರ್ಡ್ ಡಿಟೆಕ್ಟಿವ್ ಆಗಿರುವ ಶೇಖರ್ ಹೊಸದಾಗಿ ಶಿಫ್ಟ್ ಆಗಿರ್ತಾರೆ. ಶೇಖರ್ ಡಿಟೆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾಗ ಪೊಲೀಸರಿಗೆ ಹಲವು ಕೇಸ್ಗಳಲ್ಲಿ ಸಹಾಯ ಮಾಡಿ ತುಂಬಾನೇ ಫೇಮಸ್ ಆಗಿರ್ತಾನೆ. ತಮ್ಮ ಅಪಾರ್ಟ್ಮೆಂಟ್ ಗೆ ಹೊಸದಾಗಿ ಬಂದಿರುವ ಶೇಖರ್ ಹಾಗೂ ಅವನ ಫ್ಯಾಮಿಲಿಯನ್ನ ಶಿವ ಮೀಟ್ ಮಾಡಿ ಪರಿಚಯ ಮಾಡಿಕೊಳ್ತಾನೆ. ಸ್ನೇಹಿತರೆ, ಶಿವ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಕೆಲಸ ಮಾಡೋದ್ರ ಜೊತೆಗೆ ತನ್ನ ಮಾವನ ಜೊತೆ ಸೇರಿಕೊಂಡು ಒಂದು ಆಂಟಿಕ್ ಶಾಪ್ ಅನ್ನ ಕೂಡ ರನ್ ಮಾಡ್ತಿರ್ತಾನೆ. ಸ್ವಲ್ಪ ಸಮಯದ ನಂತರ ಎಸ್ಪಿ ಶೇಖರ್ ಗೆ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಬರೋದಕ್ಕೆ ಹೇಳ್ತಾರೆ. ಸರಿ ಅಂತ ಶೇಖರ್ ಎಸ್ಪಿ ಆಫೀಸ್ಗೆ ಹೋದಾಗ ಅವರು ಹೇಳೋದೇನಂದ್ರೆ, ಶೇಖರ್ ಇತ್ತೀಚೆಗೆ ತಮಿಳುನಾಡಿನಿಂದ ಹಲವಾರು ಜನ ವಿಐಪಿಗಳು ಇದ್ದಕ್ಕಿದ್ದ ಹಾಗೆ ಮಿಸ್ಸಿಂಗ್ ಆಗ್ತಿದ್ದಾರೆ. ಆ ರೀತಿ ಮಿಸ್ಸಿಂಗ್ ಆಗ್ತಿರುವ ವಿಐಪಿಗಳನ್ನ ಆ ಸೀರಿಯಲ್ ಕಿಲ್ಲರ್ ಕೊಲೆ ಮಾಡಿ ಡೆಡ್ ಬಾಡಿಗಳನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಡಿಸ್ಪೋಸ್ ಮಾಡ್ತಿದ್ದಾನೆ. ಇದುವರೆಗೂ ಈ ಸೀರಿಯಲ್ ಕಿಲ್ಲರ್ ನ ಕೇಸನ್ನ IPS ಆಫೀಸರ್ ಆಗಿರುವ ಅಶ್ವಿನಿ ಹ್ಯಾಂಡಲ್ ಮಾಡ್ತಿದ್ಲು. ಆದ್ರೆ ಇದುವರೆಗೂ ಅಶ್ವಿನಿಯ ಟೀಮ್ಗಾಗ್ಲಿ ಆಕೆಗಾಗ್ಲಿ ಆ ಕಿಲ್ಲರ್ ನ ಬಗ್ಗೆ ಒಂದೇ ಒಂದು ಇನ್ಫಾರ್ಮೇಶನ್ ಕೂಡ ಸಿಕ್ಕಿಲ್ಲ. ನೀವು ಸರ್ವಿಸ್ ನಲ್ಲಿದ್ದಾಗ ಹೇಗೆ ನಮ್ಮ ಡಿಪಾರ್ಟ್ಮೆಂಟ್ ಗೆ ಸಹಾಯ ಮಾಡಿದ್ರು ಅದೇ ರೀತಿ ಈಗಲೂ ಕೂಡ ಅಶ್ವಿನಿಗೆ ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ.
ಅದೇ ಸಮಯಕ್ಕೆ ಸಿಟಿಯಲ್ಲಿ ದೊಡ್ಡ ಜ್ಯುವೆಲರಿ ಶಾಪ್ ಅನ್ನ ರನ್ ಮಾಡ್ತಿರುವ ಮೂರ್ತಿ ಎಂಬ ಮತ್ತೊಬ್ಬ ವಿಐಪಿ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಪೊಲೀಸರಿಗೆ ಇನ್ಫಾರ್ಮೇಶನ್ ಬರುತ್ತೆ. ಈಗ ಪೊಲೀಸರು ಹಾಗೂ ಶೇಖರ್ ಈಗ ಮಿಸ್ಸಿಂಗ್ ಆಗಿರುವ ಆ ಮೂರ್ತಿಯನ್ನ ಆ ಕಿಲ್ಲರ್ ಕೊಲೆ ಮಾಡೋದಕ್ಕೂ ಮುಂಚೆನೆ ಕಾಪಾಡಬೇಕು ಅಂತ ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಶೇಖರ್ ಹಾಗೂ ಅವನ ಟೀಮ್ ತಕ್ಷಣ ಮೂರ್ತಿಯ ಮನೆಗೆ ಹೋಗಿ ಅವನ ಹೆಂಡತಿಯನ್ನ ಹಾಗೂ ಮಗಳನ್ನ ಎನ್ಕ್ವೈರಿ ಮಾಡ್ತಾರೆ. ಆದ್ರೆ ಮನೆಯ ಯಾರಿಗೂ ಕೂಡ ಮೂರ್ತಿಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು ಅಂತಾನೆ ಗೊತ್ತಿರೋದಿಲ್ಲ. ನಂತರ ಮೂರ್ತಿ ರನ್ ಮಾಡ್ತಿದ್ದ ಅವನ ಜ್ಯುವೆಲರಿ ಶಾಪ್ಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಿದ್ದ ಸ್ಟಾಫ್ ಗಳನ್ನ ಎನ್ಕ್ವೈರಿ ಮಾಡ್ತಾನೆ. ಆ ಜ್ಯುವೆಲರಿ ಶಾಪ್ ನಲ್ಲಿ ರಾಮಾನುಜಂ ಎಂಬ ವ್ಯಕ್ತಿ ಸೂಪರ್ವೈಸರ್ ಹಾಗೂ ಮೂರ್ತಿಯ ರೈಟ್ ಹ್ಯಾಂಡ್ ರೀತಿ ಕೆಲಸ ಮಾಡ್ತಿರ್ತಾನೆ. ರಾಮಾನುಜಂನನ್ನ ಎನ್ಕ್ವೈರಿ ಮಾಡ್ತಿದ್ದಾಗ ಆತ ಒಂದು ರೀತಿ ಟೆನ್ಷನ್ ಆಗಿ ಏನೇನೋ ಮಾತನಾಡ್ತಿರೋದನ್ನ ಶೇಖರ್ ಗಮನಿಸ್ತಾನೆ. ನಂತರ ಹೊರಗಡೆ ಬಂದು ತನ್ನ ಅಸಿಸ್ಟೆಂಟ್ ಗೆ ಈ ರಾಮಾನುಜಂ ಖಂಡಿತ ನಮ್ಮ ಬಳಿ ಏನನ್ನೋ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ, ಈತ ಯಾರನ್ನ ಮೀಟ್ ಮಾಡ್ತಾನೆ, ಯಾರ ಜೊತೆ ಮಾತಾಡ್ತಾನೆ ಅಂತ ಒಂದು ಕಣ್ಣಿಡಿ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಎಲ್ಲರೂ ಹುಡುಕ್ತಿರುವ ಆ ಮೂರ್ತಿಯನ್ನ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದ ಆ ಮಾಸ್ಕ್ ಹಾಕಿಕೊಂಡಿರುವ ವ್ಯಕ್ತಿ ಕಿಡ್ನಾಪ್ ಮಾಡಿ ಟಾರ್ಚರ್ ಮಾಡ್ತಿರೋದನ್ನ ನೋಡ್ತೀವಿ. ಮೂರ್ತಿ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಆ ವ್ಯಕ್ತಿ ಅವನ ಕೈ ಕಾಲುಗಳ ಉಗುರುಗಳನ್ನ ಕಿತ್ತು ತುಂಬಾನೇ ಟಾರ್ಚರ್ ಮಾಡ್ತಿರ್ತಾನೆ. ಮರುದಿನ ಬೆಳಿಗ್ಗೆ ಮೀರಾ ಎಂದಿನಂತೆ ಮಾರ್ಕೆಟ್ಗೆ ಬಂದಾಗ ಚಿತ್ರದ ಶುರುವಿನಲ್ಲಿ ನಾವು ಒಬ್ಬ ವ್ಯಕ್ತಿಯನ್ನ ರೈಲ್ವೆ ಸ್ಟೇಷನ್ ಅಲ್ಲಿ ನೋಡಿದ್ವಿ ಅಲ್ವಾ, ಅವನ ಹೆಸರು ನಂಬಿ ಅಂತ. ಆತ ಮೀರಾಳನ್ನ ಫಾಲೋ ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ ಮೀರಾ ತನ್ನ ತಮ್ಮ ಶಿವ ಬಂದ ಅಂತ ಅವನ ಬೈಕ್ ನಲ್ಲಿ ಮನೆಗೆ ಹೊರಟು ಹೋಗ್ತಾಳೆ. ಮತ್ತೊಂದು ಕಡೆ ಶೇಖರ್ ಹಾಗೂ ಅವನ ಅಸಿಸ್ಟೆಂಟ್ ಈಗ ಮಿಸ್ಸಿಂಗ್ ಆಗಿರುವ ಮೂರ್ತಿಯ ಬಗ್ಗೆ ಮತ್ತಷ್ಟು ಜನಗಳನ್ನ ಎನ್ಕ್ವೈರಿ ಮಾಡಿದಾಗ ಅವರಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಮಿಸ್ಸಿಂಗ್ ಆಗಿರುವ ಆ ಮೂರ್ತಿ ಒಬ್ಬ ದೊಡ್ಡ ವುಮೆನೈಸರ್. ಆತ ಆಗಾಗ ಆ ರೀತಿಯ ಒಂದು ಜಾಗಕ್ಕೆ ಹೋಗ್ತಿದ್ದ ಅಂತ ಗೊತ್ತಾಗಿ ತಕ್ಷಣ ಅಲ್ಲಿಗೆ ಹೋಗ್ತಾರೆ. ಶಾಕಿಂಗ್ಲಿ ಆ ಮನೆಯಲ್ಲಿರುವ ಎಲ್ಲ ಹುಡುಗಿಯರು ಕೂಡ ಕೇವಲ 15 ಅಥವಾ 16 ವರ್ಷದ ಹುಡುಗಿಯರಾಗಿರ್ತಾರೆ. ಅವರನ್ನ ನೋಡಿದ ಶೇಖರ್ ಹಾಗೂ ಅವನ ಅಸಿಸ್ಟೆಂಟ್ ಗೆ ಹಾಗಾದ್ರೆ ಮೂರ್ತಿ ಮೈನರ್ ಹುಡುಗಿಯರ ಜೊತೆ ಇಂಟಿಮೇಟ್ ಆಗ್ತಿದ್ನ ಅಂತ ತುಂಬಾನೇ ಶಾಕ್ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಸೊಸೈಟಿಯಲ್ಲಿ ಅರೇಂಜ್ ಮಾಡಿದ ಒಂದು ಫಂಕ್ಷನ್ ಗೆ ರಾಮಾನುಜಂ ಬಂದಿರ್ತಾನೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ನಂಬಿ ಬಂದು ರಾಮಾನುಜಂನನ್ನ ಮೀಟ್ ಮಾಡಿ ಬೇಗ ನನಗೆ ದುಡ್ಡು ಕೊಡಿ ಅಂತ ಕೇಳ್ತಾನೆ. ಆ ನಂಬಿಯನ್ನ ನೋಡ್ತಿದ್ದ ಹಾಗೇನೆ ಶಾಕ್ ಆದ ರಾಮಾನುಜಂ, ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ಡೈರೆಕ್ಟ್ ಆಗಿ ಬಂದು ನನ್ನನ್ನ ಮೀಟ್ ಮಾಡ್ಬೇಡ ಅಂತ, ನಿನಗೆ ಏನೇ ಬೇಕಿದ್ರು ಕಾಲ್ ಮಾಡಿ ಮಾತಾಡು ಅಂತ ಹೇಳಿಲ್ವಾ, ತಗೋ ಈ ದುಡ್ಡನ್ನ, ತಕ್ಷಣ ಇಲ್ಲಿಂದ ಹೊರಟು ಹೋಗು ಅಂತ ರೇಗ್ತಾನೆ. ಹೀಗೆ ರಾಮಾನುಜಂ ಅನುಮಾನಾಸ್ಪದವಾಗಿ ಆ ನಂಬಿಯನ್ನ ಮೀಟ್ ಮಾಡಿ ದುಡ್ಡನ್ನ ಕೊಡ್ತಿರೋದನ್ನ ಶೇಖರ್ನ ಅಸಿಸ್ಟೆಂಟ್ ನೋಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಮಾಸ್ಕ್ ಹಾಕಿಕೊಂಡಿದ್ದ ಆ ನಿಗೂಢ ವ್ಯಕ್ತಿ ಮತ್ತೊಬ್ಬ ವಿಐಪಿಯನ್ನ ಕೊಲೆ ಮಾಡ್ತಿರೋದನ್ನ ನೋಡ್ತೀವಿ. ಈ ಬಾರಿ ಆ ವ್ಯಕ್ತಿಗೆ ಸರಿಯಾಗಿ ಹೊಡೆದು ಅವನನ್ನ ನೀರಿನ ಒಳಗಡೆ ಉಲ್ಟಾ ನೇತಾಕ್ತಾನೆ. ಆತ ಸತ್ತು ಹೋದ ಅಂತ ಕನ್ಫರ್ಮ್ ಆಗ್ತಿದ್ದ ಹಾಗೆ ಡೆಡ್ ಬಾಡಿಯನ್ನ ಅಲ್ಲೇ ಬಿಸಾಕಿ ಎಸ್ಕೇಪ್ ಆಗ್ತಾನೆ. ಈ ಕಡೆ ಶೇಖರ್ ಹಾಗೂ ಪೊಲೀಸರಿಗೆ ರಾಮಾನುಜಂನ ಆಕ್ಟಿವಿಟೀಸ್ ಗಳನ್ನ ಫಾಲೋ ಮಾಡಿದಾಗ ಒಂದಷ್ಟು ಅನುಮಾನಾಸ್ಪದವಾದ ವಿಷಯಗಳು ಗೊತ್ತಾಗುತ್ತವೆ. ಅದೇನಂದ್ರೆ ಸಿಟಿಯಲ್ಲಿ ಇದುವರೆಗೂ ಮಿಸ್ಸಿಂಗ್ ಆಗಿರುವ ಎಲ್ಲ ವಿಐಪಿಗಳು ಬದುಕಿರುವಾಗ ಈ ರಾಮಾನುಜಂ ಅವರನ್ನ ಆಗಾಗ ಭೇಟಿಯಾಗಿದ್ದ. ಜೊತೆಗೆ ಪೊಲೀಸರಿಗೆ ಅವರ ಡೆಡ್ ಬಾಡಿಗಳು ಸಿಕ್ಕ ನಂತರ ಅವರ ಅಂತಿಮ ಸಂಸ್ಕಾರಕ್ಕೆ ಈತ ಕೂಡ ಹೋಗ್ತಿದ್ದ. ಈಗ ಶೇಖರ್ ರಾಮಾನುಜಂಗೆ ಸರಿಯಾಗಿ ಹೊಡೆದು, ನಿಜ ಹೇಳು, ನೀನೆ ತಾನೆ ಮೂರ್ತಿಯನ್ನ ಕೊಲೆ ಮಾಡಿರೋದು, ಕೊಲೆಯಾಗಿರುವ ಎಲ್ಲರಿಗೂ ಮೂರ್ತಿಯ ಜೊತೆ ಕನೆಕ್ಷನ್ ಇದೆ, ಜೊತೆಗೆ ನೀನೀಗ ಪದೇ ಪದೇ ಫೋನ್ ಮಾಡಿ ಮಾತನಾಡ್ತಿರುವ ಆ ಜೋಸೆಫ್ ಎಂಬ ವ್ಯಕ್ತಿ ಯಾರು, ಏನ್ ನಡೀತು ಅಂತ ನಿಜ ಹೇಳಲಿಲ್ಲ ಅಂದ್ರೆ ನಿನ್ನನ್ನ ಜೀವನ ಪರ್ಯಂತ ಜೈಲಿನಲ್ಲೇ ಕೊಳೆಯುವ ಹಾಗೆ ಮಾಡಿಬಿಡ್ತೀನಿ ಅಂತ ಹೆದರಿಸ್ತಾನೆ. ಈಗ ಹೆದರಿಕೊಂಡ ರಾಮಾನುಜಂನ ಮಾತುಗಳಿಂದ ನಮಗೆ ಗೊತ್ತಾಗೋದೇನಂದ್ರೆ ಮೂರ್ತಿಯನ್ನು ಸೇರಿ ಇದುವರೆಗೂ ಕೊಲೆಯಾಗಿರುವ ಎಲ್ಲರೂ ಕೂಡ ಫ್ರೆಂಡ್ಸ್ ಗಳಾಗಿದ್ರು ಹಾಗೂ ಅವರೆಲ್ಲ ಆಗಾಗ ಒಂದು ಕಡೆ ಸೇರಿ ಪಾರ್ಟಿ ಮಾಡಿ ಅಲ್ಲಿಗೆ ಮೈನರ್ ಹುಡುಗಿಯರನ್ನ ಕರೆದುಕೊಂಡು ಬಂದು ಎಂಜಾಯ್ ಮಾಡ್ತಿದ್ರು. ಸರ್, ನನ್ನ ಪ್ರಕಾರ ಅವರಿಂದ ತೊಂದರೆಗೆ ಒಳಗಾಗಿರುವ ಯಾವುದೋ ಹುಡುಗಿಯ ಮನೆಯವರು ಈ ರೀತಿ ಕೊಲೆಗಳನ್ನ ಮಾಡ್ತಿದ್ದಾರೆ. ಈ ಕಡೆ ನಾವು ಚಿತ್ರದಲ್ಲಿ ಪದೇ ಪದೇ ನೋಡ್ತಿರುವ ಆ ನಂಬಿ ಎಂಬ ವ್ಯಕ್ತಿ ಮೀರಾ ಹಾಗೂ ಶಿವ ವಾಸ ಮಾಡ್ತಿರುವ ಅಪಾರ್ಟ್ಮೆಂಟ್ಗೆ ಬರ್ತಾನೆ. ನಂಬಿ ಅಪಾರ್ಟ್ಮೆಂಟ್ ನ ಲಿಫ್ಟ್ ನಿಂದ ಹೊರಗಡೆ ಬರ್ತಿದ್ದ ಹಾಗೆ ಅವನನ್ನ ಶಿವ ನೋಡ್ತಾನೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ನಲ್ಲಿ ಆ ಮಾಸ್ಕ್ ಹಾಕಿಕೊಂಡಿರುವ ಸೀರಿಯಲ್ ಕಿಲ್ಲರ್ ಮತ್ತೊಬ್ಬ ವಿಕ್ಟಿಮ್ ನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದಿರೋದನ್ನ ನೋಡ್ತೀವಿ. ಈಗ ಆ ಸೀರಿಯಲ್ ಕಿಲ್ಲರ್ ತನ್ನ ಮಾಸ್ಕ್ ಅನ್ನ ತೆಗೆದಾಗ ಒಂದು ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಆ ಸೀರಿಯಲ್ ಕಿಲ್ಲರ್ ಬೇರೆ ಯಾರು ಅಲ್ಲ, ಚಿತ್ರದ ಹೀರೋ ಆಗಿರುವ ಶಿವ. ಹಾಗೂ ಆತ ಈಗ ಕಿಡ್ನಾಪ್ ಮಾಡ್ಕೊಂಡು ಬಾಕ್ಸ್ ನಲ್ಲಿ ಹಾಕಿಕೊಂಡು ಬಂದಿರುವ ವಿಕ್ಟಿಮ್ ಬೇರೆ ಯಾರು ಅಲ್ಲ, ಅದು ನಂಬಿ. ಸ್ನೇಹಿತರೆ, ಅಷ್ಟಕ್ಕೂ ಈ ನಂಬಿ ಯಾರು, ಶಿವ ಯಾಕೆ ಇವನನ್ನ ಕಿಡ್ನಾಪ್ ಮಾಡ್ದ ಅಂತ ಚಿತ್ರದಲ್ಲಿ ಮುಂದೆ ನಮ್ಗೆ ಗೊತ್ತಾಗುತ್ತೆ. ನಂಬಿ ಶಿವಗೆ ಬೇಡಿಕೊಳ್ತಾ, ದಯವಿಟ್ಟು
ನನ್ಗೇನು ಕೂಡ ಮಾಡ್ಬೇಡ, ಇದೊಂದು ಸಾರಿ ನನ್ನನ್ನ ಕ್ಷಮಿಸಿ ಬಿಡು ಅಂತ ಬೇಡಿಕೊಳ್ತಾನೆ. ಆದ್ರೆ ಶಿವ ಮಾತ್ರ ಅವನಿಗೆ ಸರಿಯಾಗಿ ಹೊಡೆದು ಕೊನೆಗೆ ಬೆಂಕಿ ಇಟ್ಟು ಸುಟ್ಟು ಹಾಕ್ತಾನೆ. ಮತ್ತೊಂದು ಕಡೆ ಶೇಖರ್ ಮೂರ್ತಿ ಜೊತೆ ಕ್ಲೋಸ್ ಆಗಿದ್ದ ಜೋಸೆಫ್ ಎಂಬ ವ್ಯಕ್ತಿಯ ಬಳಿಗೆ ಬಂದಿರ್ತಾನೆ. ಶೇಖರ್ ವಿಚಾರಿಸಿದಾಗ ಜೋಸೆಫ್ ಅವನ ಬಳಿ ಏನನ್ನು ಕೂಡ ಬಾಯ್ ಬಿಡೋದಿಲ್ಲ. ಕೊನೆಗೆ ಶೇಖರ್, ನೀವೆಲ್ಲ ಸೇರ್ಕೊಂಡು ಏನೋ ಮಾಡಿದ್ದೀರಾ ಅಂತ ನನಗೆ ಕನ್ಫರ್ಮ್ ಆಗಿ ಗೊತ್ತಿದೆ. ನೆಕ್ಸ್ಟ್ ಟೈಮ್ ಬರುವಾಗ ಪಕ್ಕಾ ಪ್ರೂಫ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ. ಆ ಸೀರಿಯಲ್ ಕಿಲ್ಲರ್ ನ ನೆಕ್ಸ್ಟ್ ಟಾರ್ಗೆಟ್ ಮೋಸ್ಟ್ಲಿ ನೀವೇ ಆಗಿರ್ಬೋದು, ಹುಷಾರಾಗಿರಿ ಅಂತ ವಾರ್ನ್ ಮಾಡಿ ಅಲ್ಲಿಂದ ಹೊರಟು ಬರ್ತಾನೆ. ಆದ್ರೆ ಮರುದಿನ ಬೆಳಗ್ಗೆ ನೋಡಿದ್ರೆ ಶಾಕಿಂಗ್ಲಿ ಜೋಸೆಫ್ ಕೂಡ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣ ಆತನ ಮನೆ ಇದ್ದ ಏರಿಯಾದ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿದಾಗ ಜೋಸೆಫ್ ಮಿಸ್ ಆಗೋದಕ್ಕೂ ಮುಂಚೆ ಕೊನೆಯದಾಗಿ ಶಿವನನ್ನ ಮೀಟ್ ಮಾಡಿದ್ದ ಅಂತ ಗೊತ್ತಾಗುತ್ತೆ. ಅದನ್ನ ನೋಡಿ ಶಾಕ್ ಆದ ಶೇಖರ್ ತಕ್ಷಣವೇ ಶಿವನನ್ನ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಆತ ನಡೆಸುತ್ತಿದ್ದ ಆಂಟಿಕ್ ಶಾಪ್ಗೆ ಬರ್ತಾನೆ. ಶೇಖರ್ ಎನ್ಕ್ವೈರಿ ಮಾಡ್ತಾ, ಶಿವ, ನೀನು ಕೊನೆಯದಾಗಿ ಮೀಟ್ ಮಾಡಿರುವ ಜೋಸೆಫ್ ಈಗ ಮಿಸ್ಸಿಂಗ್ ಆಗಿದ್ದಾನೆ. ಆತನನ್ನ ಕೊನೆಯದಾಗಿ ಮೀಟ್ ಆಗಿರೋದು ನೀನೇನೆ. ಅಷ್ಟಕ್ಕೂ ನೀನ್ ಯಾಕೆ ಅವನನ್ನ ಮೀಟ್ ಮಾಡದೆ? ಅವನಿಗೂ ನಿನಗೂ ಏನ್ ಸಂಬಂಧ ಅಂತ ವಿಚಾರಿಸ್ತಾನೆ. ಅದಕ್ಕೆ ಶಿವ ಹೇಳ್ತಾನೆ, ಸರ್, ನಾನು ರಿಯಲ್ ಎಸ್ಟೇಟ್ ಏಜೆಂಟ್ ಆಗು ಕೂಡ ಕೆಲಸ ಮಾಡ್ತಿರೋ ಕಾರಣ ಜೋಸೆಫ್ ಒಂದು ಹೊಸ ಸೈಟ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಅದಕ್ಕೇನೆ ನನ್ನ ಅವರನ್ನ ಕರೆದುಕೊಂಡು ಹೋಗಿದ್ದೆ. ಅಷ್ಟನ್ನ ಬಿಟ್ರೆ ನನ್ಗೇನು ಕೂಡ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ. ಸ್ನೇಹಿತರೆ, ಅಸಲಿಗೆ ಶಿವನೇ ಜೋಸೆಫ್ಗೆ ಸರಿಯಾಗಿ ಹೊಡೆದು ಆಂಟಿಕ್ ಶಾಪ್ ನಲ್ಲಿರುವ ಒಂದು ದೊಡ್ಡ ಬಾಕ್ಸ್ ನ ಒಳಗಡೆ ಕೂಡಿ ಹಾಕಿರ್ತಾನೆ. ಶಿವ ಹಾಗೂ ಅವನ ಮಾವ ಹೇಗೋ ಮ್ಯಾನೇಜ್ ಮಾಡಿ ಶೇಖರ್ ಹಾಗೂ ಅವನ ಅಸಿಸ್ಟೆಂಟ್ ನನ್ನ ಅಲ್ಲಿಂದ ಕಳುಹಿಸಿ ಬಿಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ಶಿವ ಜೋಸೆಫ್ ನನ್ನ ಕರೆದುಕೊಂಡು ಕಾಶ್ಮೀರಕ್ಕೆ ಬಂದಿರ್ತಾನೆ. ನೀನು ಮಾಡಿರುವ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಟ್ಟೆ ಕೊಡ್ತೀನಿ ಅಂತ ಜೋಸೆಫ್ಗೆ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದು ಕಡೆ ಅದೇ ದಿನ ರಾತ್ರಿ ಶೇಖರ್ ಹಾಗೂ ಅವನ ಅಸಿಸ್ಟೆಂಟ್ ಶಿವ ಹಾಗೂ ಅವನ ಮಾವನ ಮೇಲೆ ಅನುಮಾನ ಬಂದು ರಾತ್ರಿ ಹೊತ್ತು ಯಾರಿಗೋ ಗೊತ್ತಾಗದ ಹಾಗೆ ಅವನ ಆಂಟಿಕ್ ಶಾಪ್ಗೆ ಬರ್ತಾರೆ. ಏನಾದ್ರೂ ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ಚೆಕ್ ಮಾಡ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ರೂಮ್ ನ ಲೈಟ್ ಗಳು ಆನ್ ಆಗುತ್ತೆ. ಯಾರು ಅಂತ ನೋಡಿದ್ರೆ ಶಿವ ಅಲ್ಲಿಗೆ ಬಂದಿರ್ತಾನೆ. ಶಿವ ನಗುತ್ತಾ, ಏನ್ ಸರ್, ನನ್ನ ಅಂಗಡಿಯ ಒಳಗಡೆ ಕಳ್ಳರ ರೀತಿ ಬಂದಿದ್ದೀರಲ್ಲ? ಅದಕ್ಕೆ ಶೇಖರ್ ಕೂಡ ನಗುತ್ತಾ, ಶಿವ, ನೀನೆ ವಿಐಪಿಗಳನ್ನ ಕಿಡ್ನಾಪ್ ಮಾಡಿ ಅವರನ್ನ ಬೇರೆ ರಾಜ್ಯಗಳಲ್ಲಿ ಕೊಲೆ ಮಾಡ್ತಿದ್ಯಾ ಅಂತ ಗೊತ್ತು. ಆದ್ರೆ ನಿನ್ನ ವಿರುದ್ಧ ಯಾವುದೇ ಪ್ರಾಪರ್ ಎವಿಡೆನ್ಸ್ ಗಳು ನನಗೆ ಸಿಗ್ತಿಲ್ಲ. ಶಿವ, ನಿಜ ಹೇಳು, ಈ ಕೊಲೆಗಳನ್ನ ಯಾಕೆ ಮಾಡ್ತಿದ್ಯಾ? ಈ ಕೊಲೆಗಳನ್ನ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಶಿವ ಈಗ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈ ಶಿವ ತನ್ನ ಫ್ಯಾಮಿಲಿ ಜೊತೆ ತಮಿಳುನಾಡಿನ ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸ ಮಾಡ್ತಿರ್ತಾನೆ. ಶಿವ ತನ್ನ ಅಕ್ಕ ಮೀರಾ, ತಂಗಿ ಆರುದ್ರ, ತಂದೆ ತಾಯಿ ಹಾಗೂ ಮಾವನ ಜೊತೆ ವಾಸ ಮಾಡ್ತಿರ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಶಿವಗೆ ಮೀರಾ ಎಂಬ ಅಕ್ಕ ಇದ್ದಾಳಲ್ವಾ, ಆಕೆ ಗಂಡ ಬೇರೆ ಯಾರು ಅಲ್ಲ, ಶಿವ ತನ್ನ ಕೈಯಾರೆ ಕೊಲೆ ಮಾಡಿದ ನಂಬಿ. ಅದಕ್ಕೆ ಕಾರಣ ಏನು ಅಂತ ಮುಂದೆ ನಮ್ಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಶಿವ ಹಾಗೂ ಅವನ ತಂದೆ ಶಿಲ್ಪಿಗಳು, ಅಂದ್ರೆ ದೇವರ ವಿಗ್ರಹಗಳನ್ನ ರೆಡಿ ಮಾಡುವ ಕೆಲಸವನ್ನ ಮಾಡಿಕೊಂಡಿರ್ತಾರೆ. ಆರುದ್ರನೇ ಮನೆಯಲ್ಲಿ ಚಿಕ್ಕ ಮಗಳಾಗಿದ್ದ ಕಾರಣ ಎಲ್ಲರೂ ಆಕೆಯನ್ನ ತುಂಬಾನೇ ಪ್ರೀತಿಯಿಂದ ನೋಡಿಕೊಳ್ತಿರ್ತಾರೆ. ಆದ್ರೆ ಮೀರಾಳನ್ನ ಮದುವೆಯಾಗಿದ್ದ ನಂಬಿ ಯಾವುದೇ ಕೆಲಸ ಮಾಡದೆ ತನ್ನ ಹೆಂಡತಿಯ ಸಂಪಾದನೆಯಲ್ಲೇ ಜೀವನ ಮಾಡ್ತಿರ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ಮೂರ್ತಿ ತಾನು ಸಿಟಿಯಲ್ಲಿ ಕಟ್ಟಿಸುತ್ತಿದ್ದ ದೇವಸ್ಥಾನಕ್ಕೆ ದೇವರ ವಿಗ್ರಹವನ್ನ ಆರ್ಡರ್ ಕೊಡೋದಕ್ಕೆ ಬಂದಿರ್ತಾನೆ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ನೋಡೋದಕ್ಕೆ ದೊಡ್ಡ ವ್ಯಕ್ತಿ ರೀತಿ ಕಾಣಿಸ್ತಿದ್ದ ಈ ಮೂರ್ತಿ ಒಬ್ಬ ದೊಡ್ಡ ವುಮನೈಸರ್. ಮನೆಯಲ್ಲಿದ್ದ ಆರುದ್ರಳನ್ನ ತುಂಬಾನೇ ವಿಚಿತ್ರವಾಗಿ ನೋಡ್ತಿರ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ ಆ ನಂಬಿ ಕೂಡ ಆರುದ್ರಳನ್ನ ತುಂಬಾನೇ ಕೆಟ್ಟ ದೃಷ್ಟಿಯಿಂದ ನೋಡ್ತಿರ್ತಾನೆ. ಆದ್ರೆ ಆರುದ್ರ ಮಾತ್ರ ನಂಬಿಯನ್ನ ತನ್ನ ಅಕ್ಕನ ಗಂಡ ಅಂತ ತುಂಬಾನೇ ಪ್ರೀತಿಯಿಂದ ಮಾತನಾಡಿಸ್ತಿರ್ತಾಳೆ. ಅವಕಾಶ ಸಿಕ್ಕಾಗಲೆಲ್ಲ ಆರುದ್ರಳನ್ನ ಮಾತನಾಡಿಸುವ ನಾಟಕ ಮಾಡಿ ಆಕೆಯನ್ನ ಟಚ್ ಮಾಡ್ತಿರ್ತಾನೆ. ಈ ಕಡೆ ಶಿವ ಹಾಗೂ ಅವನ ತಂದೆ ಇಬ್ಬರು ಸೇರಿ ಮೂರ್ತಿ ಆರ್ಡರ್ ಕೊಟ್ಟಿದ್ದ ದೇವರ ವಿಗ್ರಹವನ್ನ ರೆಡಿ ಮಾಡ್ತಿರ್ತಾರೆ. ಈ ಕಡೆ ಆರುದ್ರ ಮ್ಯಾಥ್ಸ್ ಸಬ್ಜೆಕ್ಟ್ ನಲ್ಲಿ ತುಂಬಾನೇ ವೀಕ್ ಆಗಿದ್ದ ಕಾರಣ ಕಷ್ಟ ಪಡ್ತಿರ್ತಾಳೆ. ಮೊದಲೇ ಬ್ಯಾಡ್ ಇಂಟೆನ್ಷನ್ ಇದ್ದ ನಂಬಿ ಆಕೆಗೆ ಟ್ಯೂಷನ್ ಹೇಳಿಕೊಡುವ ನಾಟಕ ಮಾಡಿ ಮತ್ತೆ ಆಕೆಯನ್ನ ಟಚ್ ಮಾಡ್ತಿರ್ತಾನೆ. ಹಾಗೂ ಒಂದು ಐಡಿಯಾ ಮಾಡಿ ಶಿವ ಹಾಗೂ ಅವನ ತಂದೆ ಬಳಿ ಬಂದು ಆರುದ್ರಕ್ಕೆ ಮ್ಯಾಥ್ಸ್ ಸಬ್ಜೆಕ್ಟ್ ಅಂದ್ರೆ ತುಂಬಾನೇ ಕಷ್ಟ ಆಗ್ತಿದೆ, ಪಕ್ಕದ ಊರಿನಲ್ಲೇ ನನ್ನ ಫ್ರೆಂಡ್ ಒಬ್ಬ ಮ್ಯಾಥ್ಸ್ ಟ್ಯೂಷನ್ ಅನ್ನ ನಡೆಸಿಕೊಡ್ತಾನೆ, ನಮ್ಮ ಆರುದ್ರ ಚೆನ್ನಾಗಿ ಓದ್ಬೇಕಲ್ವಾ, ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾನೇ ಆಕೆಯನ್ನ ಕರೆದುಕೊಂಡು ಹೋಗಿ ಟ್ಯೂಷನ್ ಅಟೆಂಡ್ ಮಾಡಿಸಿ ನಂತರ ವಾಪಸ್ ಕರೆದುಕೊಂಡು ಬರ್ತೀನಿ ಅಂತ ನಾಟಕ ಮಾಡ್ತಾನೆ. ಈ ನಂಬಿ ಒಳ್ಳೆಯವನು ಅಂತ ಅಂದುಕೊಂಡಿದ್ದ ಮನೆಯಲ್ಲಿದ್ದ ಎಲ್ಲರೂ ಸರಿ ಅಂತ ಒಪ್ಪಿಕೊಳ್ತಾರೆ. ಆದ್ರೆ ಮೀರಾಗೆ ಮಾತ್ರ ತನ್ನ ಗಂಡ ಯಾಕೆ ತನ್ನ ತಂಗಿಯ ವಿಷಯದಲ್ಲಿ ತುಂಬಾನೇ ಆಸಕ್ತಿ ತೋರಿಸ್ತಿದ್ದಾನೆ ಅಂತ ಅನುಮಾನ ಬರುತ್ತೆ. ಆದ್ರೂ ಕೂಡ ನಂಬಿ ಮಾತ್ರ ಆರುದ್ರಳನ್ನ ಕರೆದುಕೊಂಡು ಅಂದಿನಿಂದ ಟ್ಯೂಷನ್ಗೆ ಪಿಕಪ್ ಹಾಗೂ ಡ್ರಾಪ್ ಮಾಡೋದಕ್ಕೆ ಶುರು ಮಾಡ್ತಾನೆ.
ಹೀಗೆ ದಿನಗಳು ಕಳೆದಂತೆ ಆರುದ್ರಾಗೂ ಕೂಡ ತನ್ನ ಭಾವನ ಬಿಹೇವಿಯರ್ ನಿಂದ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ಆದ್ರೆ ಇವರದ್ದು ತುಂಬಾನೇ ಟ್ರೆಡಿಷನಲ್ ಫ್ಯಾಮಿಲಿ ಆಗಿದ್ದ ಕಾರಣ ಇದರ ಬಗ್ಗೆ ಯಾರ ಬಳಿ ಕೂಡ ಮಾತನಾಡದೆ ಸುಮ್ಮನಿರ್ತಾಳೆ. ಹೀಗಿರುವಾಗ್ಲೇ ಒಂದು ದಿನ ನಂಬಿ ಆರುದ್ರಾಗೆ ಕಾಲ್ಗೆಜ್ಜೆಗಳನ್ನ ತಂದಿರ್ತಾನೆ. ನಾನೇ ಹಾಕೋತೀನಿ ಅಂತ ಎಷ್ಟೇ ಹೇಳಿದ್ರು ಕೂಡ ಇಲ್ಲ ನಾನೇ ಹಾಕ್ತೀನಿ ಅಂತ ಆಕೆ ಕಾಲ್ಗಳನ್ನ ಟಚ್ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಶಿವ ಜೊತೆ ಮಾತನಾಡೋದಕ್ಕೆ ಅಂತ ಅಲ್ಲಿಗೆ ಬಂದ ಮೂರ್ತಿ ಇದನ್ನ ನೋಡಿಬಿಡ್ತಾನೆ. ತಕ್ಷಣ ನಂಬಿಯ ಕಪಾಳಕ್ಕೆ ಸರಿಯಾಗಿ ಹೊಡೆದು ಆ ಹುಡುಗಿಯನ್ನ ಕರೆದುಕೊಂಡು ನಾನು ಹೇಳುವ ಜಾಗಕ್ಕೆ ಬಾ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ನಂಬಿಗೆ ಬೇರೆ ದಾರಿ ಇಲ್ಲದೆ ಮೂರ್ತಿ ಹೇಳಿದ ಜಾಗಕ್ಕೆ ಯಾರಿಗೂ ಗೊತ್ತಾಗದ ಹಾಗೆ ಆರುದ್ರಳನ್ನ ಕರೆದುಕೊಂಡು ಹೋಗಿರ್ತಾನೆ. ಈ ಕಡೆ ಶಿವ ಹಾಗೂ ಅವನ ಮನೆಯವರು ಆರುದ್ರ ಕಾಣಿಸ್ತಿಲ್ಲ ಅಂತ ತುಂಬಾನೇ ಟೆನ್ಷನ್ ಆಗ್ತಾರೆ. ಆ ದಿನ ರಾತ್ರಿ ಆರುದ್ರ ಊರಿನ ಕೆರೆಯ ಬಳಿ ಅಸ್ತವ್ಯಸ್ತವಾಗಿ ಬಿದ್ದಿದ್ದಾಳೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಒಂದೇ ಸರಿ ಶಾಕ್ ಆದ ಶಿವ ತಕ್ಷಣ ತನ್ನ ತಂಗಿಯನ್ನ ಕರೆದುಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾನೆ. ಮಾತಾಡೋದಕ್ಕೂ ತುಂಬಾನೇ ಕಷ್ಟಪಡ್ತಿದ್ದ ಆರುದ್ರ ಕೊನೆಗೂ ನಂಬಿ ಮಾಡಿದ್ರ ಬಗ್ಗೆ ಎಲ್ಲವನ್ನ ಹೇಳಿಬಿಡ್ತಾಳೆ. ಸ್ನೇಹಿತರೆ, ಅಸಲಿಗೆ ನಂಬಿ ಏನ್ ಮಾಡಿರ್ತಾನೆ ಅಂದ್ರೆ ಮೂರ್ತಿ ಬ್ಲಾಕ್ ಮೇಲ್ ಮಾಡಿದ ಕಾರಣ ಆರುದ್ರಳನ್ನ ಕರೆದುಕೊಂಡು ಆತ ಹೇಳಿದ ಜಾಗಕ್ಕೆ ಹೋಗಿರ್ತಾನೆ. ಈಗಲೇ ಚಿತ್ರದ ಶುರುವಿನಿಂದ ಕೊಲೆಯಾಗಿರುವ ಎಲ್ಲರೂ ಕೂಡ ಅಲ್ಲೇ ಇರೋದನ್ನ ನಾವು ನೋಡ್ತೀವಿ. ಸ್ನೇಹಿತರೆ, ಇದರರ್ಥ ಇವರೆಲ್ಲರೂ ಕೂಡ ಮೂರ್ತಿಯ ಫ್ರೆಂಡ್ಸ್ ಗಳು. ಶಾಕಿಂಗ್ಲಿ ಕುಡಿದ ನಶೆಯಲ್ಲಿ ಒಬ್ಬೊಬ್ಬರೇ ಹೋಗಿ ಆರುದ್ರಳ ಮೇಲೆ ಅತ್ಯಾಚಾರ ಮಾಡಿಬಿಡ್ತಾರೆ. ಅದನ್ನ ನೋಡಿ ಹೆದರಿಕೊಂಡ ನಂಬಿ ಸರ್ ದಯವಿಟ್ಟು ಆಕೆಯನ್ನ ಬಿಟ್ಟು ಬಿಡಿ. ಅವಳ ಅಣ್ಣ ಶಿವಗೆ ಈ ವಿಷಯ ಗೊತ್ತಾದ್ರೆ ನಾವ್ಯಾರು ಕೂಡ ಜೀವಂತವಾಗಿ ಇರೋದಿಲ್ಲ ಅಂತ ಬೇಡಿಕೊಳ್ತಾನೆ. ಆದ್ರೆ ಮೂರ್ತಿ ಹಾಗೂ ಅವನ ಫ್ರೆಂಡ್ಸ್ ಗಳು ನಂಬಿಗೆ ದುಡ್ಡನ್ನ ಕೊಟ್ಟು ಅವನ ಬಾಯನ್ನ ಮುಚ್ಚಿಸ್ತಾರೆ. ನಂತರ ಎಲ್ಲ ಸೇರಿ ಆರುದ್ರ ಸತ್ತು ಹೋಗ್ತಾಳೆ ಅಂದುಕೊಂಡು ಆಕೆಯನ್ನ ತೆಗೆದುಕೊಂಡು ಹೋಗಿ ಊರಿನ ಹೊರಗಡೆ ಇದ್ದ ಕೆರೆಯ ಬಳಿ ಎಸಿತಾರೆ. ಆದ್ರೆ ಸ್ವಲ್ಪ ಸಮಯದ ನಂತರ ಅದೇ ದಾರಿಯಲ್ಲಿ ಹೋಗ್ತಿದ್ದ ಆ ಊರಿನ ಒಬ್ಬ ವ್ಯಕ್ತಿ ಶಿವಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿರ್ತಾನೆ. ತನ್ನ ತಂಗಿಯ ಪರಿಸ್ಥಿತಿಯನ್ನ ನೋಡಿದ ಶಿವ ತುಂಬಾನೇ ಎಮೋಷನಲ್ ಆಗಿ ಹತ್ತಿರ್ತಾನೆ ಹಾಗೂ ತನ್ನ ತಂಗಿಯನ್ನ ಈ ಪರಿಸ್ಥಿತಿಗೆ ತಂದವರನ್ನ ಯಾರನ್ನ ಕೂಡ ಜೀವಂತವಾಗಿ ಬಿಡಬಾರ್ದು ಅಂತ ನಿರ್ಧಾರ ಮಾಡಿರ್ತಾನೆ. ಅದೇ ಸಮಯಕ್ಕೆ ಶಾಕಿಂಗ್ಲಿ ಆರುದ್ರ ಇಂಟರ್ನಲ್ ಬ್ಲೀಡಿಂಗ್ ನಿಂದಾಗಿ ಸತ್ತು ಹೋಗಿರ್ತಾಳೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ನಂಬಿ ಊರನ್ನೇ ಬಿಟ್ಟು ಎಸ್ಕೇಪ್ ಆದ್ರೆ ಮೂರ್ತಿ ಹಾಗೂ ಅವನ ಫ್ರೆಂಡ್ಸ್ ಗಳು ಹಣದ ಸಹಾಯದಿಂದ ಬಚಾವಾಗಿರ್ತಾರೆ. ಮತ್ತೊಂದು ಕಡೆ ತಮ್ಮ ಚಿಕ್ಕ ಮಗಳನ್ನ ಕಳೆದುಕೊಂಡ ಶಿವನ ತಂದೆ ತಾಯಿ ಕೂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾರೆ. ಹೀಗೆ ಶಿವ ಕೆಲವೇ ದಿನಗಳಲ್ಲಿ ತನ್ನ ತಂದೆ ತಾಯಿಯನ್ನ ಹಾಗೂ ತಂಗಿಯನ್ನ ಕಳೆದುಕೊಂಡು ಡಿಪ್ರೆಷನ್ಗೆ ಹೊರಟು ಹೋಗಿರ್ತಾನೆ. ನಂತರ ತಮ್ಮ ಫ್ಯಾಮಿಲಿಯ ಈ ಪರಿಸ್ಥಿತಿಗೆ ಕಾರಣರಾದವರನ್ನ ಸುಮ್ಮನೆ ಬಿಡಬಾರ್ದು ಅಂತ ಪ್ಲಾನ್ ಮಾಡಿ ಸಿಟಿಗೆ ಬರ್ತಾನೆ. ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡಿ ಅವರನ್ನ ಕಿಡ್ನಾಪ್ ಮಾಡಿ ನಂತರ ಬೇರೆ ಸ್ಟೇಟ್ಗೆ ಕರೆದುಕೊಂಡು ಹೋಗಿ ಕೊಲೆ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ರಾಮಾನುಜಂಗೆ ಈ ಶಿವನ ಬಗ್ಗೆ ಗೊತ್ತಾಗಿ ತಕ್ಷಣ ರೌಡಿಗಳನ್ನ ಬಿಟ್ಟು ಇವನನ್ನ ಕಿಡ್ನಾಪ್ ಮಾಡಿಸ್ತಾನೆ. ಎಲ್ಲ ರೌಡಿಗಳು ಸೇರಿ ಶಿವಗೆ ಸರಿಯಾಗಿ ಹೊಡೆದು ಆತನನ್ನ ಇನ್ನೇನೋ ಸಾಯಿಸಿ ಬಿಡ್ತಾರೆ ಅನ್ನೋಷ್ಟರಲ್ಲೇ ಶಿವ ವಾಪಸ್ ಫೈಟ್ ಬ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ತನ್ನ ತಂಗಿಗೆ ಇವರೆಲ್ಲ ಸೇರಿ ಮಾಡಿದ ಟಾರ್ಚರ್ ಅನ್ನ ನೆನೆಸಿಕೊಂಡು ಅವರಿಗೂ ಕೂಡ ಸೇಮ್ ಅದೇ ರೀತಿಯಲ್ಲಿ ಟಾರ್ಚರ್ ಮಾಡಿ ಕೊಲೆ ಮಾಡ್ತಾನೆ. ಕೊನೆಗೂ ಮೂರ್ತಿ ಹಾಗೂ ರಾಮಾನುಜಂಗೂ ಕೂಡ ಸರಿಯಾಗಿ ಹೊಡೆದು ತುಂಬಾನೇ ಭೀಕರವಾಗಿ ಸಾಯಿಸಿ ಬಿಡುತ್ತಾನೆ. ಮತ್ತೊಂದು ಕಡೆ ಡಿಟೆಕ್ಟಿವ್ ಶೇಖರ್ ಆರುದ್ರಾಗೆ ಇವರೆಲ್ಲ ಸೇರಿ ಮಾಡಿದ ಅನ್ಯಾಯವನ್ನ ಕೇಳಿ ಒಂದು ಡಿಸಿಷನ್ ಅನ್ನ ಮಾಡಿರ್ತಾನೆ. ತಾನು ಶಿವನ ವಿರುದ್ಧ ಕಲೆಕ್ಟ್ ಮಾಡಿದ ಎಲ್ಲ ಎವಿಡೆನ್ಸ್ ಗಳನ್ನ ಡಿಸ್ಟ್ರಾಯ್ ಮಾಡ್ತಾನೆ. ಕಮಿಷನರ್ ಅನ್ನ ಮೀಟ್ ಮಾಡಿ ಇದರಲ್ಲಿ ಶಿವನದ್ದು ಏನು ಕೂಡ ತಪ್ಪಿಲ್ಲ ಅಂತ ಕ್ಲೀನ್ ಚಿಟ್ ಅನ್ನ ಕೊಡ್ತಾನೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.